ದೇವರಗೋನಾಳ ಮೌನೇಶ್ವರ ಖೋ-ಖೋ ಕ್ಲಬ್ ಮೈಸೂರು ದಸರಾ ಕ್ರೀಡಾಕೂಟಕ್ಕೆ ಪ್ರವೇಶ ಪಡೆದ ತಂಡ ವಿಭಾಗ ಮಟ್ಟದ ಪಂದ್ಯದಲ್ಲಿ ಭರ್ಜರಿ ಗೆಲುವು. ಮೈಸೂರಿನ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಯ್ಕೆಯಾದಂತಹ ದೇವರಗೋನಾಳ ಮೌನೇಶ್ವರ ಖೋ-ಖೋ ಕ್ಲಬ್ ಇಂದು ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ನಡೆದ ಕಲಬುರಗಿ ವಿಭಾಗ ಮಟ್ಟದ ಸಿಎಂ ಕ್ರೀಡಾಕೂಟ 2025-26ರ ಸ್ಪರ್ಧೆಯಲ್ಲಿ ಭರ್ಜರಿ ಪ್ರದರ್ಶನ ನೀಡಿದೆ. ಈ ಕ್ರೀಡಾಕೂಟದಲ್ಲಿ ಖೋ-ಖೋ, ಥ್ರೋಬಾಲ್ ಮತ್ತು ಭಾರ ಎತ್ತುವಿಕೆ ಸ್ಪರ್ಧೆಗಳು ಜರುಗಿದವು. ಯಾದಗಿರಿ ಮತ್ತು ರಾಯಚೂರು ತಂಡಗಳ ನಡುವೆ ಸೆಮಿಫೈನಲ್ ಹೋರಾಟ ತೀವ್ರ ಪೈಪೋಟಿಯಿಂದ ನಡೆದು ಯಾದಗಿರಿ ತಂಡ 9 ಪಾಯಿಂಟ್ಗಳ ಅಂತರದಿಂದ ಜಯವನ್ನ ಸಾಧಿಸಿತು. ಫೈನಲ್ನಲ್ಲಿ ಯಾದಗಿರಿ ತಂಡವು ಕಲಬುರಗಿ ವಿರುದ್ಧ 11 ಪಾಯಿಂಟ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಈ ಮೂಲಕ ದೇವರಗೋನಾಳ ತಂಡವು ಮೈಸೂರಿನ ದಸರಾ ಕ್ರೀಡಾಕೂಟಕ್ಕೆ ಭರವಸೆಯ ತಂಡವಾಗಿ ಗುರುತಿಸಲ್ಪಟ್ಟಿದೆ. ಈ ಸ್ಪರ್ಧೆಯಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಹಾಗೆ ಬಳ್ಳಾರಿ ಜಿಲ್ಲೆಗಳಿಂದ ಪ್ರತಿಭಾವಂತ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು, ತೀರ್ಪುಗಾರರು ಮತ್ತು ದೇವರಗೋನಾಳ ಗ್ರಾಮದ ಪ್ರಮುಖ ಮುಖಂಡರಾದ ದೊಡ್ಡದೇಸಾಯಿ, ವೆಂಕಟೇಶ್ ಬೇಟೆಗಾರ, ಮಾರ್ತಂಡಪ್ಪ ದೊರೆ, ಭೀಮಣ್ಣ ದಿವಳಗುಡ್ಡ, ದೇವೇಂದ್ರಪ್ಪ ದೊರೆ, ಬಸವರಾಜ್ ಕೋತಿಗುಡ್ಡ, ನಿಂಗು ನಾಯಕ, ತೋಟಪ್ಪ ನಾಯಕ, ಶಬೀರ್ ಮತ್ತು ಸತೀಶ್ ಮತ್ತಲವರು ಉಪಸ್ಥಿತರಿದ್ದರು. ಅನೇಕರ ಸಾನ್ನಿಧ್ಯದಲ್ಲಿ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು. ದೇವರಗೋನಾಳ ಮೌನೇಶ್ವರ ಖೋ-ಖೋ ಕ್ಲಬ್ಗೆ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಹನುಮಂತ ದೊರೆ.